ಮೇಡಮ್. ಸುಬ್ಬು, ಏನಾಗಿದೆ ಸುಬ್ಬು ನಿನಗೆ? ಹೆಂಡತಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಇದು ಯಾವ್ದು ಬೇಕಾಗಿಲ್ವಾ ನಿನಗೆ? ಅಲ್ಲ, ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹಠ ಮಾಡಿದ್ದೆ ತಡ, ಆವಾಗಿಂದ ನನ್ನನ್ನು ಅವಾಯ್ಡೇ ಮಾಡ್ತಿದ್ಯಾ ಅಲ್ವಾ ನೀನು? ಅಳಿಂದ್ರೆ, ನೀವು ಇಲ್ಲಿದ್ದೀರಾ? ಯಜಮಾನ್ರು ಊಟ ಕರೀತಿದ್ದಾರೆ, ಬನ್ನಿ. ನಾನು ಹೇಳಿದೆ ತಾನೇ ಒಂದು ಬಿಸ್ನೆಸ್ಗಳಿದ್ದೀನಿ, ಬರ್ತೀನಿ ಅಂತ, ಹೋಗಿ ಬರ್ತೀನಿ. ಸರಿ ಹೇಳಿ ಅಂದರೆ. ಮೇಡಮ್, ನಾನು ಯಾಕೆ ಮೇಡಮ್ ನಿಮ್ಮನ್ನು ಅವಾಯ್ಡ್ ಮಾಡಲಿ? ನನಗೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಿಮಗೆ ಫೋನ್ ಮಾಡೋಕ್ಕಾಗಲಿಲ್ಲ. ಅಂತದ್ ಏನೋ ಕೆಲಸ ನಿನಗಲ್ಲಿ? ಏನಕ್ಕೆ ಕೇಳಿದ್ರು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ಯಾ? ಅಷ್ಟಕ್ಕೂ ಅಲ್ಲಿ ಏನ್ ನಡೀತಿದೆ? ಮೇಡಮ್, ನಾನು ಈಗಲೂ ಅದೇ ಹೇಳೋದು, ನೀವೇನು ಕೇಳಿದ್ರು ನಾನು ಆಮೇಲೆ ಹೇಳ್ತೀನಿ. ಎಲ್ಲದಕ್ಕೂ ಕಾಲ ಬರಬೇಕು ಮೇಡಮ್. ನಾನು ಈ ಮನೆ ಪರಿಸ್ಥಿತಿನ ಫೋನಲ್ಲಿ ಹೇಳೋದಕ್ಕಾಗಲ್ಲ. ಸರಿ, ನೀವು ಎಲ್ಲಿದ್ದೀರಾ ಈಗ? ನೀನ್ ಹೇಳ್ದಾಗೆ ಕಾರಲ್ಲಿ ಬಂದೆ. ಆ ಕಾರ್ ಅವನು ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ತಾ. ಹೌದು, ನಾನು ಬಸ್ ಸ್ಟಾಪ್ ತನಕ ಅಷ್ಟೇ ಕಾರ್ ಬುಕ್ ಮಾಡಿದ್ದು. ಹೌದಪ್ಪ ಮಹಾನುಭವ, ಅಲ್ಲಿಂದ ಬಸ್ ಹತ್ತಿ ನೀನು ಹೇಳಿದ ಊರಿಗೆ ಬಂದಿದ್ದೀನಿ. ಇಲ್ಲಿಂದ ಟ್ರೈನೇ ಮಿಸ್ ಆಗೋಯ್ತು. ಅಯ್ಯೋ, ಟ್ರೈನ್ ಮಿಸ್ ಆಗೋಯ್ತಾ ಮೇಡಮ್? ಮತ್ತು ಇವಾಗ ಹೆಂಗೆ? ನೆಕ್ಸ್ಟ್ ಟ್ರೈನ್ ಇರೋದು ಬೆಳಗಿನ ಜಾವ ಅಂತೆ. ರೈಲ್ವೆ ಸ್ಟೇಷನಲ್ಲಿ ರೆಸ್ಟಿಂಗ್ ರೂಮ್ ಇತ್ತು, ಅದಕ್ಕೆ ಇಲ್ಲೇ ಸ್ಟೇ ಆಗಿದ್ದೀನಿ. ಅಯ್ಯೋ, ಹೌದಾ ಮೇಡಮ್? ಎಲ್ಲ ಸೇಫ್ ಆಗಿದೆಯಾ ಮೇಡಮ್? ಏನಾದರೂ ನಿಮ್ಗೆ ಅಪಾಯ ಅಂತ ಅನ್ಸಿದ್ರೆ ಹೇಳಿ, ನಾನೇ ಬಂದು ಪಿಕಪ್ ಮಾಡಿಬಿಡ್ತೀನಿ. ಇಲ್ಲ, ಇಲ್ಲಿ ಏನೂ ತೊಂದರೆ ಇಲ್ಲ, ನಾನು ಆರಾಮಾಗಿದ್ದೀನಿ. ನಾಳೆ ಬೆಳಗ್ಗೆ ಟ್ರೈನ್ ಹತ್ಕೊಂಡು ಅಲ್ಲಿಗೆ ಬರ್ತೀನಿ. ಅಂತೂ ಒಂದು ರಾತ್ರಿನಾದರೂ ಟೈಮ್ ಸಿಕ್ತು. ಮೇಡಮ್ ಬರೋ ಅಷ್ಟೊಳಗಡೆ ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಡ್ಬೇಕು. ಹಲೋ, ಮಾತಾಡು ಸುಬ್ಬು. ಹ್ಞೂ ಮೇಡಮ್ ಆಯಿತು. ಸರಿ ಮೇಡಮ್, ಆಯಿತು. ನೀವು ಬೆಳಿಗ್ಗೆ ಬನ್ನಿ, ಇವಾಗ ಆರಾಮಾಗಿ ನಿದ್ದೆ ಮಾಡಿ. ಹಾಂ? ಇಲ್ಲ ಸುಬ್ಬು, ನೀನು ಯಾಕೋ ಮೊದಲಿನ ಥರ ಇಲ್ಲ, ತುಂಬ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ. ನೀನಂತಾನೆ ಅನ್ನಿಸ್ತಾ ಇಲ್ಲ. ಅಲ್ಲಿ ಯಾವಳಾದರೂ ನೀನು ಹಿಂದೆ ಬಿದ್ದಿದ್ದಾಳ? ಮೇಡಮ್, ಎಂಥ ಮಾತು ಅಂತ ಕೇಳ್ತಾ ಇದ್ರೆ ಮೇಡಮ್? ನನ್ನ ಮೇಲೆ ಅನುಮಾನನಾ ನಿಮಗೆ? ನನಗೇನೋ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ನೀನು ಆ ನಂಬಿಕೆನ ಉಳಿಸ್ಕೋಬೇಕು. ನೀನೇನೋ ಒಳ್ಳೆಯವನು, ಆದರೆ ನಿನ್ನ ಅಕ್ಕಪಕ್ಕ ಇರೋ ಹುಡುಗಿರಲ್ಲ ನಿನ್ನನ್ನು ಒಳ್ಳೆಯವನಾಗಿರೋದಕ್ಕೆ ಬಿಡ್ಬೇಕಲ್ವಾ? ಹಾಗೇನಾದ್ರೂ ನಿನ್ನ ಲೈಫಲ್ಲಿ ಬೇರೆ ಹುಡುಗಿ ಬಂತು ಅಂತ ಅನ್ಕೋ, ಅವಳನ್ನು ಕೊಂದು ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಅನ್ಯಾಯವಾಗಿ ಕೊಲೆಗಾರ್ತಿ ಆಗ್ತೀನಿ ಅಂತ ಹೇಳ್ತಿದ್ದೀರಾ ಮೇಡಮ್? ನಿನ್ನ ಮಾತಿನ ಅರ್ಥ ಏನೋ, ನಿನ್ನ ಲೈಫಲ್ಲಿ ಬೇರೆಯವರು ಇದ್ದಾರೆ ಅಂತನಾ? ಮೇಡಮ್, ನನ್ನ ಲೈಫಲ್ಲಿ ಬೇರೆ ಯಾರೂ ಇಲ್ಲ ಮೇಡಮ್. ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ನನ್ನ ಮುಂದೆ ಬಂದು ನಿಲ್ಲೋದಕ್ಕೂ ಸಾಧ್ಯ ಇಲ್ಲ. ಇವಾಗ ನೀವು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ ಮೇಡಮ್. ನಾಳೆ ಸಿಗೋಣ, ಮಾತಾಡೋಣ. ಅಯ್ಯೋ, ಟೆನ್ಷನ್ ಇಲ್ಲಿವರೆಗೂ ಬಂದ್ಬಿಟ್ನಾ? ನೋಡಿ ಅಂಜಲಿ ಅವರೇ, ನನ್ನ ಗತಿ ಹೇಗಾಗಿದೆ. ಮೇಡಮ್ ಅಲ್ಲಿದ್ಕೊಂಡು ನನ್ನ ಮೇಲೆ ಕೂಗಾಡ್ತಾ ಇದ್ದಾರೆ. ಇನ್ನು ಅವ್ರೇನಾದರೂ ಇಲ್ಲಿಗೆ ಬಂದ್ಬಿಟ್ರೆ? ಅಳಿಯಂದ್ರೆ, ಅಳಿಯಂದ್ರೆ ಇಲ್ಲಿ ತಲೆವರೇ, ಅಲ್ಲಿ ನೋಡಿ. ಅಳಿಯಂದ್ರೆ, ನಿಜ ಹೇಳಬೇಕು ಅಂದರೆ ನಮ್ಮ ಮನೆ ಪಾಲಿಗೆ ದೇವರಾಗಿ, ನನ್ನ ಮಗಳ ಬಾಳಿಗೆ ಬೆಳಕಾಗಿ ನೀವು ಬಂದಿದ್ದೀರಿ. ಇವಳನ್ನು ಇಲ್ಲಿವರೆಗೂ ಕರ್ಕೊಂಡು ಬರಬಹುದು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಡಾಕ್ಟ್ರ್ ಹೇಳಿದ್ರಲ್ಲ ಮಾವ, ಅಂಜಲಿಗೆ ವಾತಾವರಣ ಬದಲಾದರೆ ಬೇಗ ಹುಷಾರಾಗ್ತಾಳೆ ಅಂತ, ಅದಕ್ಕೆ ಕರ್ಕೊಂಡು ಬಂದೆ. ಹೌದು ಅಳಿಯಂದ್ರೆ, ನನ್ನ ಮಗಳು ಹುಷಾರಾಗ್ತಾಳೆ ಅನ್ನೋ ನಂಬಿಕೆ ನನಗೀಗ ಬಂದಿದೆ. ಆರತಿ ಮಾಡ್ತಿದ್ದೆ,
ಸರಿಯಾದ ಸಮಯಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ. ನನ್ನ ಮಗಳು ಬೇಗ ಹುಷಾರಾಗ್ತಾಳೆ. ನನ್ನ ರಾಜೇಶ್ವರಿ, ನನ್ನ ಮಗಳು ಬೇಗ ಹುಷಾರಾಗ್ತಾಳೆ. ಕಂದಮ್ಮ, ನಿಮ್ಮಮ್ಮ ಬೇಗ ಹುಷಾರಾಗ್ತಾಳೆ. ಈ ಮೇಡಮ್ ಏನಾದರೂ ಹುಷಾರಾಗ್ಬಿಟ್ರೆ ನಮಗೆ ಇಲ್ಲಿದ್ದ ಗೇಟ್ ಪಾಸ್ ಕೊಡ್ತಾರಲ್ಲಪ್ಪ, ಏನು ಮಾಡೋದು? ಈ ಕಾರ್ತಿಕೇಯ ತನ್ನ ತಲೆ ಮೇಲೆ ತಾನೇ ಕಲ್ಲು ಚಪ್ಪಲಿ ಎಳ್ಕೊಳತ್ತಲ್ದೆ ನನ್ನ ತಲೆ ಮೇಲೂ ಕಲ್ಲು ಎಳಿತಿದ್ದಾನಲ್ಲ. ನಾನಂತೂ ಈ ಮನೆ ಬಿಟ್ಟು ಹೋಗಲ್ಲ ಹೋಗಲ್ಲ ಹೋಗಲ್ಲ. ಅಂಜಲಿ ಅಮ್ಮವ್ರು ಹುಷಾರಾಗಬೇಕು ಅಂತ ಅಳಿಯಲು ತುಂಬ ಕಷ್ಟಪಡ್ತಿದ್ದಾರೆ. ಹಳೇದೆಲ್ಲ ನೆನಪಾಗಬೇಕು ಅಂದರೆ ಆ ರೀತಿ ಏನಾದರೂ ಅವ್ರ ಕಣ್ಮುಂದೆ ನಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲದನು ಇವನ್ ಏನು ಮಾಡಕ್ಕೆ ಹೊರಟಿದ್ದಾನೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವನು ಹೀರೋನೋ ವಿಲನ್ನೋ ಒಂದು ತಿಳಿತಾ ಇಲ್ಲ. ನಮ್ಮ ಉದ್ದೇಶನಾದರೂ ಏನು? ನಮ್ಮ ಮನೆಗೆ ಯಾಕೆ ಬಂದಿದ್ದಾನೆ? ನಮ್ಮ ಮನೆಗೆ ಒಳ್ಳೇದು ಮಾಡ್ತಾ ಇದ್ದಾನ ಇಲ್ಲ ಕೆಟ್ಟದ್ದು ಮಾಡ್ತಾ ಇದ್ದಾನ? ಈಗ ಅಂಜಲಿನ ಹೊರಗಡೆ ಕರ್ಕೊಂಡು ಬಂದಿದ್ದೀವಲ್ವಾ, ಇವ್ರ ಕಣ್ಮುಂದೆ ಇವ್ರಿಗೆ ಇಷ್ಟ ಆಗುವಂಥದ್ದು ಏನಾದರೂ ನಡೆದ್ರೆ ಅವಾಗ ಇವ್ರ ಹಳೇದೆಲ್ಲ ಏನಾದರೂ ನೆನಪಾಗ್ಬೋದು. ಅಳಿಯಂದ್ರೆ ತುಂಬ ಚೆನ್ನಾಗಿ ಹೇಳಿದ್ರಿ. ನಮ್ಮ ಅಂಜಲಿ ಅಮ್ಮನವ್ರಿಗೆ ಕಣ್ಣ ಮುಚ್ಚಾಲೆ ಆಟ ಅಂದರೆ ತುಂಬ ಇಷ್ಟ. ಇವ್ರು ಚಿಕ್ಕವರಿದ್ದಾಗ ಯಜಮಾನ್ರ ಜೊತೆ ಕಣ್ಣ ಮುಚ್ಚೆ ಕಾಡೆ ಗೂಡೆ ಅಂತ ಆಡ್ತಾ ಇದ್ರು. ನಾವೆಲ್ಲರೂ ಈಗ ಕಣ್ಣ ಮುಚ್ಚಾಲೆ ಆಟ ಆಡ್ಬಿಟ್ರೆ ಹೌದು, ನಮ್ಮಮ್ಮ ನನ್ನ ಜೊತೆ ಕಣ್ಣ ಮುಚ್ಚಿ ಎಲ್ಲ ಆಡ್ತಿದ್ರು. ಕಣ್ಣ ಮುಚ್ಚೆ ಆಟಣ ಚಲೆ. ಅಯ್ಯೋ, ಕಣ್ಣ ಮುಚ್ಚಾಲೆ ಆಟ ಆಡೋದಕ್ಕೆ ನಾವೇನು ಇನ್ನೂ ಚಿಕ್ಕ ಮಕ್ಕಳಾ? ಬೇರೆ ಏನಾದರೂ ಹೇಳಿ. ಅಳಿಯಂದ್ರೆ, ಮಕ್ಕಳ ಜೊತೆ ಆಟ ಆಡೋವಾಗ ನಾವು ಮಕ್ಕಳಾಗಿ ಇರಬೇಕು. ಆಗಲೇ ಆಟ ಚಂದ. ನಾವೆಲ್ಲರೂ ದೊಡ್ಡವರಾಗಿರ್ಬೋದು, ಜವಾಬ್ದಾರಿಗಳಿರ್ಬೋದು, ಆದರೆ ಎಲ್ಲವನ್ನು ಮರೆತು ಮಕ್ಕಳ ಜೊತೆ ಮಕ್ಕಳಾಗಿ ಆಡಿದ್ರೆ ಮನಸ್ಸು ಹಗುರ ಆಗುತ್ತೆ. ನನ್ನ ಮಗಳಿಗೂ ಏನಾದರೂ ತೋಚಬಹುದು, ಏನಾದರೂ ಜ್ಞಾಪಕ ಬರಬಹುದು. ಆಹಾ, ಯಜಮಾನ್ರೆ ಎಂತ ಒಳ್ಳೆ ಮಾತು ಹೇಳಿದ್ರಿ. ಎಲ್ಲ ಸರಿ, ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ಆಡೋಣ. ನಡೀರಿ ನಡೀರಿ. ಇದೇನಿದ್ದನು ನಾವು ಚದುರಂಗ ಆಟ ಆಡೋಣ ಅಂತ ಅಂದ್ಕೊಂಡಿದ್ರೆ ಇವ್ರು ನಮ್ಮ ಕೈ ಕಣ್ಣ ಮುಚ್ಚಾಲೆ ಆಡಿಸ್ತಿದಾರಲ್ಲ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಾವು ಅನುಭವಿಸ್ಲೇಬೇಕು. ನಾನು ನೋಡ್ತಾ ಇದ್ದಲ್ಲ, ಮಗಳು ಹುಷಾರಾಗೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಈಗ ನಾವೆಲ್ಲರೂ ಕಣ್ಣ ಮುಚ್ಚಲ್ಲಿ ಆಟ ಆಡೋಣ. ಮೊದಲು ಯಾರು ಔಟ್ ಆಗ್ತೀರಾ?